ಪಿಕ್ಚರ್ ಮಾಡಿದ್ದಾರೆ. ಆಮೇಲೆ ರಾಜೇಶ್ ಕೃಷ್ಣ ಸಿಂಗರು, ಅವರು ನನ್ನ ಪಿಕ್ಚರಲ್ಲೇ ಪರಿಚಯ ಆಗಿದೆ. ನೆಕ್ಸ್ಟು ಹೇಳಬೇಕಂದ್ರೆ ಈ ಥರ ಸುಮಾರು ವ್ಯಕ್ತಿಗಳು ನಾನು ಪರಿಚಯ ಮಾಡಿದ್ದೀನಿ. ಕನ್ನಡದಲ್ಲಿ, ತಮಿಳಲ್ಲಿ, ತೆಲುಗಲ್ಲಿ ಎಲ್ಲ ಲ್ಯಾಂಗ್ವೇಜ್ ಮಾಡ್ತೀನಿ ನಾನು ಒಂದೇ ಸರಿ 3 ಲ್ಯಾಂಗ್ವೇಜ್ ಪಿಕ್ಚರ್ ಮಾಡ್ತೀನಿ ನಾನು. ಒಂದು ಟೈಮ್ ಶೂಟ್ ಮಾಡಿದರೆ ಕನ್ನಡ ಫಸ್ಟು, ತಮಿಳ್ ಸೆಕೆಂಡು, ತೆಲುಗು ಮೂರನೇದು ತೆಲುಗು. ಸೊ ಈ ಥರ ನಾನು ಪ್ರತಿಯೊಬ್ಬರನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅದೇ ಥರ ಉನ್ನಿ ಕೃಷ್ಣನ್ ಸಿಂಗರ್, ನಿಮಗೆಲ್ಲ ಗೊತ್ತಿರಬೇಕು, ಅವ್ರನ್ನ ನಾನೇ ಪರಿಚಯ ಮಾಡಿದ್ದು. ನಾನೇ ಸತ್ಯನ್ ಪಿಕ್ಚರಲ್ಲಿ ಸುರೇಶ್ ಪೀಟರು ಸುಮಾರು ಲಿಸ್ಟ್ ಇದೆ. ಆದರೆ ನಾನು ಇನ್ನೂ ನಿಮಗೆಲ್ಲ ಯಾರಂತ ಗೊತ್ತಿಲ್ಲ. ಕಾರಣ ಇದೆ. ಏನು ಕಾರಣ ಅಂದರೆ ಇಲ್ಲಿ ಹಲವಾರು ರಾಜಕೀಯಗಳು ಇದೆ. ಇದೆಲ್ಲ ದಾಡಿ ಬರಬೇಕಂದ್ರೆ ಈಗ ದಾಡಿ ಬಂದಿದ್ದೀನಿ. ಯಾಕೆಂದರೆ ಇಡೀ ವರ್ಲ್ಡಲ್ಲಿ ಅಮೆರಿಕನ್ ಗೌರ್ಮೆಂಟ್ ಹತ್ರ ಅವಾರ್ಡ್ ತಗೊಂಡಿದ್ದ ಒಂದೇ ಒಂದು ಚಿತ್ರ ಅಂದರೆ ನನ್ನ ಚಿತ್ರ ನಮ್ಮ ಮಗು. ನೀವು ಬೇಕಾದರೆ ಗೂಗಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಮ್ಮ ಮಗು ಒಂದು ಚಿತ್ರ. ಆ ಚಿತ್ರದಲ್ಲಿ ಪಾತ್ರ ಮಾಡಿದ ಹುಡುಗಿಗೂ ಅವಾರ್ಡ್ ಸಿಕ್ಕಿದೆ, ನನಗೂ ಅವಾರ್ಡ್ ಸಿಕ್ಕಿದೆ. ಇಡೀ ಎಂಟರ್ ಏಷ್ಯಾಗೆ ಫಸ್ಟು ಕನ್ನಡ ಫಿಲ್ಮ್ ವರ್ಲ್ಡಲ್ಲಿ ಆ ಜಾಗಕ್ಕೆ ಹೋಗಿರೋದು ನನ್ನ ಪಿಕ್ಚರ್. ಇದು ಗೂಗಲಲ್ಲಿ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ. ನನ್ನ ಹೆಸರು ಕೆ ಗಣೇಶನ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಫುಲ್ ಹಿಸ್ಟ್ರಿ ಬರುತ್ತೆ. ನನಗೆ ಗುರುಗಳು ಯಾರಂದರೆ ಇಳೆಯರಾಜ ಅವರು. ಅವ್ರ ಜೊತೆಗೆ ಈಗ ಲೇಟೆಸ್ಟು ಕನ್ನಡ, ತಮಿಳ್, ತೆಲುಗು 3 ಲ್ಯಾಂಗ್ವೇಜಲ್ಲಿ ನಾನು ಪಿಕ್ಚರ್ ಮಾಡಿದ್ದೀನಿ. ಕನ್ನಡದಲ್ಲಿ ಪ್ರೀತ್ಸು, ತಮಿಳಲ್ಲಿ ಕಾದಲ್ ಸೈ, ತೆಲುಗಲ್ಲಿ ಪ್ರೇಮಿಂಚು. ಅದೆಲ್ಲ ಇಳೆಯರಾಜನೇ ಮ್ಯೂಸಿಕ್ಕು. ಇಳೆಯರಾಜ ನನಗೇನೆ ಅಂದರೆ, ಇಳೆಯರಾಜ ಮನೆಗಾಗಲಿ ಆಫೀಸ್ಗಾಗಲಿ ಅಪಾಯಿಂಟ್ಮೆಂಟ್ ಕೇಳದೆ ಹೋಗೋ ವ್ಯಕ್ತಿ ನಾನು ಹೋಗಲಿ. ಯಾಕೆಂದರೆ ಅಷ್ಟೊಂದು ಅವ್ರಿಗೂ ನನಗೆ ಒಂದು ಒಳ್ಳೆಯ ಸ್ನೇಹ ಇದೆ. ನನಗೆ ಕನ್ನಡ ಅಂದರೆ ಉಸಿರು. ಯಾಕೆಂದರೆ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು, ಹಾರ್ಟ್ ಆಫ್ ದ ಸಿಟಿ ಬೆಂಗಳೂರಲ್ಲೇ ಹುಟ್ಟಿದ್ದು. ಇನ್ನೊಂದು ಕಾರಣ ಏನಂದರೆ ನನ್ನ ತಾಯಿ ಭಾಷೆ ಬಂದು ತಮಿಳು. ಆ ತಮಿಳನ್ನು ಒಂದು ಕಾರಣಕ್ಕೆ ನನ್ನನ್ನು ಕಾರ್ನರ್ ಮಾಡಿದರು, ಎಲ್ಲ ಕಾರ್ನರ್ ಮಾಡಿದರು. ಈಗ ಅದು ಇಲ್ಲ. ಯಾಕಂದರೆ ಅದೆಲ್ಲ ದಾಡಿ ನಾವು ಬಂದಿದ್ದಾಯಿತು. ನಮ್ಮ ಅಪ್ಪ ಅಮ್ಮ, ನಮ್ಮ ತಾತ ಅಜ್ಜಿ ವಿಧಾನಸೌಧ ಕಟ್ಟಿದಲ್ಲಿ ಅವರು ಈ ಗಾರೆ ಕೆಲಸ, ಕೂಲಿ ಕೆಲಸ ಮಾಡಿದರು. ಇದು 60 ವರ್ಷಕ್ಕೆ ಹಿಂದೆ. ಅದೇ ಸಂದರ್ಭದಲ್ಲಿ ಎದುರುಗಡೆ ಹೈಕೋರ್ಟನ್ನು ಕಟ್ಟಿರೋರು ನಮ್ಮ ಜನವರೇ. ಕೂಲಿ ಕೆಲಸ ಮಾಡಿ ಅದು ಬಿಲ್ಡಿಂಗ್ನು ಇಷ್ಟು ಹತ್ರಕ್ಕೆ ತಗೊಂಡು ವಿಕ್ಟೋರಿಯಾ ಹಾಸ್ಪಿಟ್ಲ್ ಆಗಲಿ. ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಡಾಕ್ಟರ್ ಕಣ್ಮಣಿ ರಾಜ್ಕುಮಾರ್ ಅವ್ರನ್ನು ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿದ್ದು AVM ಅಯ್ಯಪ್ಪ ಚೆಟ್ಟಿಯಾರ್, ಒಬ್ಬ ತಮಿಳವರು. ಇನ್ನೊಂದು ಡಾಕ್ಟರ್ ವಿಷ್ಣುವರ್ಧನನ್ನು ಪರಿಚಯ ಮಾಡಿದ್ದು ವೀರಾಸ್ವಾಮಿ ಮೊದಲಿಯಾರು, ರವಿಚಂದ್ರನ ಅಪ್ಪ. ನಮ್ಮ ಕೊಡುಗೆ ಜಾಸ್ತಿ ಇದೆ ಕರ್ನಾಟಕದಲ್ಲಿ. ಹೆಂಗಿದ್ರೂ ಹುಟ್ಟಿದ್ದು ಇಲ್ಲೇ, ಸಾಯೋದು ಇಲ್ಲೇ. ಆದರೆ ನಮ್ಮವರೆಲ್ಲ ಹೊಸಬರ ಕಲಾವಿದರೆಲ್ಲ ನಾವು ಬೆಳೆಸಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ನಾನು ಯಾವುದೇ ಭೇದ ಭಾವನೆ ನೋಡಲ್ಲ, ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತೀನಿ. ಯಾರಿಗೆ ಏನು, ನಿಮಗೆ ಯಾರಿಗಾದರೂ